Good afternoon, my dear students. This is the class related to the chapter that is neural control and coordination. I have completed previously until the structure of the neuron, and in this class we will be discussing about the generation and the conduction of the nerve impulse. Okay. ನ್ಯೂರಾನ್ಸ್ ಅನ್ನು ನಾವು ಎಕ್ಸೈಟೇಬಲ್ ಸೆಲ್ಸ್ ಅಂತ ಕರಿತೀವಿ. ಯಾಕಂದ್ರೆ ನ್ಯೂರಾನ್ಸ್ ಇನ್ ಮೆಮ್ಬ್ರೇನ್ ಏನಿರುತ್ತಲ್ಲ ಅದು ಪೊಲರೈಸ್ಡ್ ಸ್ಟೇಟ್ ನಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಪೊಲರೈಸ್ಡ್ ಸ್ಟೇಟ್ ಅಂತಂದ್ರೆ ಈಗ ನ್ಯೂರಾನ್ ಇನ್ ಮೆಮ್ಬ್ರೇನ್ ಏನಿರುತ್ತಲ್ಲ ಔಟ್ಸೈಡ್ ಇಟ್ ಹ್ಯಾಸ್ ಅ ಪಾಸಿಟಿವ್ಲಿ ಚಾರ್ಜ್, it will be positively charged and inside it will be negatively charged. So ಅದಕ್ಕೆ ನಾವು polarized state ಅಂತ ಕರಿತೀವಿ. Okay, that is the electrical charges outside membrane are positive and inside are negative. ಅದನ್ನ ನಾವು polarized state ಅಂತ ಕರಿತೀವಿ. Okay, ಅದೇ ರೀತಿ there are different types of ion channels. Okay, neural membrane ಅಲ್ಲಿ different types of ion channels present ಇರುತ್ತೆ. ಅದು sodium ions ಇಂದ ಆಗಿರ್ಬೋದು ಅಥವಾ potassium ions ಇಂದ ಆಗಿರ್ಬೋದು. Okay, ಈಗ ಯಾವಾಗ nerve impulses ಟ್ರಾನ್ಸ್ಮಿಷನ್ ಆಗ್ತಿರಲ್ಲ ಆ ಫೇಸ್ ಅನ್ನ ನಾವು ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಓಕೆ, ಆ ಫೇಸ್ ನಲ್ಲಿ ದಟ್ ಈಸ್ ಆಕ್ಸಾನಲ್ ಮೆಮ್ಬ್ರೇನ್ ಅಂದ್ರೆ ಆಕ್ಸಾನ್ ಟೇಲ್ ಪಾರ್ಟ್ ಏನಿರುತ್ತಲ್ಲ ಇಟ್ ವಿಲ್ ಬಿ ಪರ್ಮಿಯೇಬಲ್ ಫಾರ್ ದ ಪೊಟ್ಯಾಷಿಯಂ ಅಯಾನ್ಸ್ ಅಂಡ್ ಇಟ್ ವಿಲ್ ಬಿ ಇಂಪರ್ಮಿಯೇಬಲ್ ಫಾರ್ ದ ಸೋಡಿಯಂ ಅಯಾನ್ಸ್. ಓಕೆ, ಅಂಡ್ ಸಿಮಿಲರ್ಲಿ ದ ಮೆಮ್ಬ್ರೇನ್ ಈಸ್ ಇಂಪರ್ಮಿಯೇಬಲ್. ಓಕೆ, ಅದೇ ತರ ದ ಮೆಮ್ಬ್ರೇನ್ ಈಸ್ ಇಂಪರ್ಮಿಯೇಬಲ್ ಟು ದ negatively charged proteins present in the axoplasm. Okay, resting phase nalli yavadadukke allow iralla, it will be impermeable for the sodium ions as well as the negatively charged proteins which are present in the axoplasm outside the axon. Okay, and then iga axoplasm ಇನ್ಸೈಡ್ ದ ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ ಅಂಡ್ ಔಟ್ಸೈಡ್ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಈಗ ಒಳಗಡೆ ಇರೋ ಎಕ್ಸೋಪ್ಲಾಸಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಎಕ್ಸೋಪ್ಲಾಸಮ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಇನ್ಸೈಡ್ ದ ಆಕ್ಸಾನ್, what all content it has ಅಂದ್ರೆ high concentration of potassium ions, negatively charged proteins and low concentration of sodium ions. Okay, in the same way ಹೊರಗಡೆ ಪ್ರೆಸೆಂಟ್ ಇರೋ ಆಕ್ಸೋಪ್ಲಾಸಮ್ ನಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ, ಹೈ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಅಯಾನ್ಸ್ ಪ್ರೆಸೆಂಟ್ ಇರುತ್ತೆ, ಲೋ ಕಾನ್ಸಂಟ್ರೇಷನ್ ಆಫ್ ಪೊಟ್ಯಾಷಿಯಂ ಅಯಾನ್ಸ್ ಇರುತ್ತೆ. ಓಕೆ, ಈಗ ನೋಡಿ, ಈಗ ನಾ ಎರಡೂ ಕಂಪೇರ್ ಮಾಡಿದ್ರೆ ದ ಆಕ್ಸೋಪ್ಲಾಸಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಆಕ್ಸಾನ್ ಅಂಡ್ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಆಕ್ಸಾನ್ ಅಪೋಸಿಟ್ ಫಾರ್ಮ್ ನಲ್ಲಿ ಇರುತ್ತೆ. ಈಗ ಹೊರಗಡೆ ಹೈ ಕಾನ್ಸಂಟ್ರೇಷನ್ ಆಫ್ ಪೊಟ್ಯಾಷಿಯಂ ಇತ್ತು ಅಂತಂದ್ರೆ ಒಳಗಡೆ ಲೋ ಕಾನ್ಸಂಟ್ರೇಷನ್ ಆಫ್ ಪೊಟ್ಯಾಷಿಯಂ ಅಯಾನ್ಸ್. ಯಾಕಂದ್ರೆ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಈ ತರ ಅಯಾನ್ಸ್ ಅಸೋಸಿಯೇಟ್ ಆಗಿರುತ್ತೆ. ಓಕೆ, ಅಂಡ್ ದೆನ್ ದ ಅಯಾನಿಕ್ ಗ್ರೇಡಿಯಂಟ್ ಅಂದ್ರೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ರೆಸ್ಟಿಂಗ್ ಮೆಮ್ಬ್ರೇನ್ ನಲ್ಲಿ ಹೆಂಗ್ ಮೇಂಟೈನ್ ಆಗುತ್ತೆ ಅಂತಂದ್ರೆ ಬೈ ದ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್ ಬೈ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ನಾವು ಹೇಳ್ತೀವಿ. ಓಕೆ, ಪ್ರೀವಿಯಸ್ಲಿ ಐ ಸೆಡ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇಸ್ ಮೇಂಟೈನ್ಡ್ ಅಂತ ಹೇಳ್ತೀವಿ. ಅದು ಹೆಂಗ್ ಮೇಂಟೈನ್ ಆಗುತ್ತೆ ಅಂದ್ರೆ ಬೈ ದ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಫ್ ದ ಅಯಾನ್ಸ್ ಬೈ ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಓಕೆ, ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಏನ್ ಮಾಡುತ್ತೆ ಅಂದ್ರೆ 3 molecules of sodium ions will be transported outwards and 2 potassium ions into the cell. Okay, ಈ ರೀತಿ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಮಿಷನ್ ಆಗ್ತಿರುತ್ತೆ. that helps in maintaining the concentration gradient or the ionic gradient ಅಂತ ನಾವು ಹೇಳ್ತೀವಿ. Okay, and next is outer surface of the axonal membrane. Okay, it possesses positive charge while the inner membrane becomes negatively charged and therefore is polarized. Okay, ನಾವು ಸ್ಟಾರ್ಟಿಂಗ್ ನಲ್ಲಿ polarized ಅಂದ್ರೆ ಏನು ಅಂತ ಹೇಳಿದ್ದೆ. ದಟ್ ಈಸ್ polarized ಅಂದ್ರೆ ಈಗ ನ್ಯೂರಾನ್ಸ್ ಇಂದ ಔಟರ್ ಮೆಂಬ್ರೇನ್ ಏನಿರುತ್ತಲ್ಲ ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂಡ್ ಇನ್ನರ್ ಮೆಂಬ್ರೇನ್ ಏನಿರುತ್ತಲ್ಲ ಅದು ನೆಗೆಟಿವ್ಲಿ ಚಾರ್ಜ್ಡ್ ಇರುತ್ತೆ. ಓಕೆ, ಈ ತರ ಅಯೋನಿಕ್ ಗ್ರೇಡಿಯಂಟ್ ಮೇಂಟೈನ್ ಆದಾಗ ಆಕ್ಸಾನಲ್ ಮೆಂಬ್ರೇನ್ ಇಟ್ possesses the positive charged outside and negative charge inside. Okay, and therefore it becomes polarized ಅಂತ ನಾವು ಹೇಳ್ತೀವಿ. ಓಕೆ, and ಇಲ್ಲಿ ನೆಕ್ಸ್ಟ್ ಒಂದು ಡೆಫಿನೇಷನ್ ಬರುತ್ತೆ, ದಟ್ ಈಸ್ ದ ರೆಸ್ಟಿಂಗ್ ಪೊಟೆನ್ಶಿಯಲ್. ಓಕೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸ್ಟಿಂಗ್ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಈಗ ಯಾವ ತರ ಚಾರ್ಜಸ್ ಹೊರಗಡೆ ಮತ್ತೆ ಒಳಗಡೆ ಮೇಂಟೈನ್ ಆಗ್ತಿರತ್ತಲ್ಲ ಅಟ್ ದ ರೆಸ್ಟಿಂಗ್ ಫೇಸ್ ಅದನ್ನ ನಾವು ರೆಸ್ಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ದಟ್ ಈಸ್ ಹೌ ವಿ ಕ್ಯಾನ್ ಡಿಫೈನ್ ರೆಸ್ಟಿಂಗ್ ಪೊಟೆನ್ಶಿಯಲ್, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸ್ಟಿಂಗ್ ಪ್ಲಾಸ್ಮಾ ಮೆಂಬ್ರೇನ್. ರೆಸ್ಟಿಂಗ್ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಯಾವಾಗ ನರ್ವ್ ಇಂಪಲ್ಸಸ್ ಇಂದು ಕಂಡಕ್ಷನ್ ಆಗ್ತಿರಲ್ಲ ಅಲ್ಲ ಅವಾಗ ಏನ್ ಡಿಫರೆನ್ಸ್ ಇರುತ್ತಲ್ಲ ಔಟ್ಸೈಡ್ ಮೆಂಬ್ರೇನ್ ಅಂಡ್ ಇನ್ಸೈಡ್ ಮೆಂಬ್ರೇನ್ ಅದನ್ನ ನಾವು ರೆಸ್ಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಓಕೆ, and here you can see this is the
impulses, nerve impulses or the ions or the charges, how they transfer during the nerve impulse. Okay, when a stimulus is applied at the point A, okay, here you can see in the previous, here in the diagram you can see ಈ ಪಾಯಿಂಟ್ A ಗೆ ಏನಾದರೂ ಸ್ಟಿಮ್ಯುಲಸ್ ಅಪ್ಲೈ ಆಯಿತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ದಟ್ ಈಸ್ in the next slide you can see, when the stimulus is applied at the point A on the polarized membrane. okay, ಈಗ ಯಾವುದಾದ್ರೂ ಸ್ಟಿಮ್ಯುಲಸ್, ಯಾವುದಾದ್ರೂ ರೆಸ್ಪಾನ್ಸಸ್ ಅಥವಾ ಸಿಗ್ನಲ್ಸ್ ಅನ್ನ ನಮ್ಮ ಬಾಡಿಗೆ ಕಳಿಸ್ಬೇಕಾದ್ರೆ ಅವಾಗ ಏನಾಗುತ್ತೆ ಅಂದ್ರೆ at the site A becomes freely permeable to the potassium ions. okay, ಈಗ ನಾವು ಪ್ರೀವಿಯಸ್ ಏನು ಡಿಸ್ಕಸ್ ಮಾಡಿದ್ವಿ, ಯಾವಾಗ ರೆಸ್ಟಿಂಗ್ ಫೇಸ್ ನಲ್ಲಿ ಇರುತ್ತಲ್ಲ ಅವಾಗ ದ ಮೆಮ್ರೇನ್ ಏನ್ ಮಾಡುತ್ತೆ, ಅದು ಸೋಡಿಯಂ ಅಯಾನ್ಸ್ಗೆ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಯಾವಾಗ ಒಂದು ಸ್ಟಿಮ್ಯುಲಸ್ ಅಪ್ಲೈ ಆಗುತ್ತಲ್ಲ ಅಟ್ ದ ಪಾಯಿಂಟ್ ಎ, ಅವಾಗ ಏನಾಗುತ್ತೆ ಅಂದ್ರೆ ದ ಸೈಟ್ ಎ ಬಿಕಮ್ಸ್ ಫ್ರೀಲಿ ಪರ್ಮಿಯೇಬಲ್ ಟು ದ ಸೋಡಿಯಂ ಅಯಾನ್ಸ್. ಓಕೆ, ಅಂಡ್ ಈ ತರ ಯಾವಾಗ ಸ್ಟಿಮ್ಯುಲಸ್ ಅಪ್ಲೈ ಆಗುತ್ತಲ್ಲ ಅವಾಗ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ರ್ಯಾಪಿಡ್ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಅಯಾನ್ಸ್. ಒನ್ಸ್ ಏನಾದ್ರೂ ಪರ್ಮಿಯೇಬಲ್ ಆಯ್ತು ಸೋಡಿಯಂ ಅಯಾನ್ಸ್ಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸೋಡಿಯಂ ಅಯಾನ್ಸ್ ಒಳಗಡೆ ಎಂಟರ್ ಆಗ್ತಾ ಹೋಗುತ್ತೆ. ಅಂಡ್ ಔಟರ್ ಸರ್ಫೇಸ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಯಾಕಂತಂದ್ರೆ ಎಲ್ಲ ಸೋಡಿಯಂ ಅಯನ್ಸು ಒಳಗಡೆ ಹೋಗ್ತಾ ಹೋದಾಗೆಲ್ಲ ಏನಾಗುತ್ತೆ ಅಂದ್ರೆ ಹೊರಗಡೆ ಸರ್ಫೇಸ್ ಏನಾಗುತ್ತೆ ನೆಗೆಟಿವ್ಲಿ ಚಾರ್ಜ್ಡ್ ಆಗುತ್ತೆ, ಅಂಡ್ ಇನ್ನರ್ ಸರ್ಫೇಸ್ ಏನಾಗುತ್ತೆ ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಓಕೆ, ದಿಸ್ ಈಸ್ ವೆನ್ ದ nerve impulse will be transmitted. ಅಂದ್ರೆ ಯಾವಾಗ ಒಂದು ಸ್ಟಿಮ್ಯುಲಸ್ ಅಪ್ಲೈ ಆಗುತ್ತಲ್ಲ, ಇನ್ ದ ಪ್ರೀವಿಯಸ್ ಡಯಾಗ್ರಾಮ್ ಐ ವಿಲ್ ಶೋ ಯು, ವೆನ್ ದೇರ್ ವಿಲ್ ಬಿ ಅನ್ ಅಪ್ಲಿಕೇಶನ್ ಆನ್ ದ ಪಾಯಿಂಟ್ ಎ, ಸೈಟ್ ಎ ನಲ್ಲಿ ಏನಾದರೂ ಸ್ಟಿಮ್ಯುಲಸ್ ಅಪ್ಲೈ ಆಯಿತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ದ ಸೋಡಿಯಂ ಅಯಾನ್ಸ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಔಟ್ಸೈಡ್ ದ ಮೆಂಬ್ರೇನ್ ಟುವರ್ಡ್ಸ್ ದ ಇನ್ಸೈಡ್. ಈಗ ದೇರ್ ವಿಲ್ ಬಿ ರ್ಯಾಪಿಡ್ ಇನ್ಫ್ಲೋ ಆಫ್ ದ ಸೋಡಿಯಂ ಅಯಾನ್ಸ್. ಓಕೆ, ಈ ತರ ಕಂಟಿನ್ಯೂಸ್ ಆಗಿ ಸೋಡಿಯಂ ಅಯಾನ್ಸ್ ಒಳಗಡೆ ಬರ್ತಾ ಹೋಯಿತು ಅಂತಂದ್ರೆ ದೇರ್ ವಿಲ್ ಬಿ ಡೆವಲಪ್ಮೆಂಟ್ ಆಫ್ ದ ನೆಗೆಟಿವ್ ಚಾರ್ಜಸ್ ಔಟ್ಸೈಡ್ ದ ಮೆಂಬ್ರೇನ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಪಾಸಿಟಿವ್ ಚಾರ್ಜಸ್ ಇನ್ಸೈಡ್ ದ ಮೆಂಬ್ರೇನ್. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಬರುತ್ತೆ, ದಟ್ ಈಸ್ ದ ಆಕ್ಷನ್ ಪೊಟೆನ್ಷಿಯಲ್. ಆಕ್ಷನ್ ಪೊಟೆನ್ಷಿಯಲ್ ಅನ್ನು ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಅಟ್ ಸೈಟ್ ಎ, which in fact termed as the nerve impulse. okay, electrical potential difference ಏನಿರುತ್ತಲ್ಲ across the plasma membrane, ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ at the site A. okay, here you can see at the site A ಇಲ್ಲಿ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿಬಿಡುತ್ತೆ ಅಂಡ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿಬಿಡುತ್ತೆ. ಓಕೆ, ಸೊ ಆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ ಪರ್ಟಿಕ್ಯುಲರ್ ಸೈಟ್ ನಲ್ಲಿ ಏನಿರುತ್ತಲ್ಲ ಅದನ್ನ ನಾವು ಆಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಅಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ದ nerve impulse ಅಂತ ಕೂಡ ಕರಿತೀವಿ. ಓಕೆ, and then the next is the axon has positive charge on the outer surface and the negative charge on the inner surface. okay, here you can see at the rest positive charge irutte, ಒಳಗಡೆ negative charge present irutte. okay, and as a result current on the inner surface from site A to B. okay, and here you can see ಅವಾಗ ಏನಾಗುತ್ತೆ ಚಾರ್ಜಸ್ from point A to B transfer ಆಗುತ್ತೆ. okay, here you can see from A to B. okay, and then next on the outer surface ಒಳಗಡೆ ಏನಾಯಿತು ಕರೆಂಟ್ ಫ್ಲೋ ಎಲ್ಲಿಂದ ಆಯಿತು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಆಯಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಆನ್ ದ ಔಟರ್ ಸರ್ಫೇಸ್ ಕರೆಂಟ್ ಫ್ಲೋ ಹೆಂಗಾಗುತ್ತೆ ಅಂದ್ರೆ ಫ್ರಮ್ ಬಿ ಟು ಎ ಆಗುತ್ತೆ. ಯಾಕಂದ್ರೆ ಟು ಕಂಪ್ಲೀಟ್ ದ ಸರ್ಕ್ಯೂಟ್ ಇನ್ ದ ಕರೆಂಟ್ ಫ್ಲೋ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರ್ಬೇಕು. ಓಕೆ, ಹಿಯರ್ ಯು ಕ್ಯಾನ್ ಸಿ ಸೋಡಿಯಂ ಅಯಾನ್ಸ್ ಒಳಗಡೆ ಬಂತು, ಇಲ್ಲಿ ನೆಗೆಟಿವ್ ಚಾರ್ಜ್ ಆಯಿತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಆಯಿತು. ಈಗ ಕರೆಂಟ್ ಹೆಂಗ್ ಫ್ಲೋ ಆಗಬೇಕು ಈ ರೀತಿನಲ್ಲಿ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಹಿಯರ್ ದ ಫ್ರಮ್ ಸೈಟ್ ಎ ಇಂದ ಸೈಟ್ ಬಿ ಗೆ ಕರೆಂಟ್ ಫ್ಲೋ ಆಯಿತು. ಅಗೇನ್ ಫ್ರಮ್ ಹಿಯರ್ ಸೈಟ್ ಬಿ ಇಂದ ಸೈಟ್ ಎ ಆಗುತ್ತೆ. ಇದೇ ತರ ಕಂಟಿನ್ಯೂಸ್ ಆಗಿ ಇಂಪಲ್ಸಸ್ ಟ್ರಾನ್ಸ್ಮಿಷನ್ ಆಗ್ತಾ ಹೋಗುತ್ತೆ. ಆ ರೀತಿ ಯಾಕೆ ಟ್ರಾನ್ಸ್ಮಿಷನ್ ಆಗಬೇಕು ಅಂದ್ರೆ ಒಂದು ಸೈಕಲ್ ಅನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಫಾರ್ ದ್ಯಾಟ್ ಪರ್ಪಸ್. ಓಕೆ, ಆಸ್ ಐ said that is the first the impulses will be transmitted from A site to B site. Here you can see the arrow mark from A site to B site and from B site to A site. okay, and then next is hence what happens, the polarity at the site is reversed and an action potential is generated at the site B. okay, ಈಗ action potential first ಎಲ್ಲಿ ಡೆವಲಪ್ ಆಗಿತ್ತು at the point A. okay, and now the action potential will develop at the B site, so it will be reversed.
ಫಸ್ಟು ಎ ಕಡೆ ಆಗಿತ್ತು ಆ್ಯಂಡ್ ದೆನ್ ಬಿ ಆಗುತ್ತೆ, ಯಾಕಂದರೆ ಒಂದು ಕರೆಂಟ್ ಫ್ಲೋ ಮೇಂಟೈನ್ ಮಾಡಲಿಕ್ಕೆ. ಓಕೆ, ಹೆನ್ಸ್ ದ ಪೊಲಾರಿಟಿ ಅಟ್ ದ ಸೈಟ್ ಈಸ್ ರಿವರ್ಸ್ಡ್ ಆ್ಯಂಡ್ ಅನ್ ಆಕ್ಷನ್ ಪೊಟೆನ್ಷಿಯಲ್ ಈಸ್ ಜನರೇಟೆಡ್ ಅಟ್ ದ ಸೈಟ್ ಬಿ. ಓಕೆ, ಆ್ಯಂಡ್ ದಸ್ ದ ಇಂಪಲ್ಸ್ ಜನರೇಟೆಡ್ ಅಟ್ ಸೈಟ್ ಎ ಅರೈವ್ಸ್ ಅಟ್ ದ ಸೈಟ್ ಬಿ. ಓಕೆ, ಯಾವ ಇಂಪಲ್ಸಸ್ ಸೈಟ್ ಎ ಹತ್ರ ಜನರೇಟ್ ಆಗಿತ್ತಲ್ಲ ಅದು ಇವಾಗ ಎಲ್ಲಿದೆ, ಪಾಯಿಂಟ್ ಬಿ ಹತ್ರ ಇದೆ. ಓಕೆ, ಆ್ಯಂಡ್ ದೆನ್ ಈ ಸೀಕ್ವೆನ್ಸ್ ಏನಿದೆ ಅಲ್ಲ, ಫಸ್ಟ್ ಜನರೇಷನ್ ಎ ಸೈಟ್ ಅಲ್ಲಾಗುತ್ತೆ, ಆಮೇಲೆ ಬಿಗೆ ಹೋಗುತ್ತೆ, ಆಮೇಲೆ ಆಕ್ಷನ್ ಪೊಟೆನ್ಷಿಯಲ್ ಎಲ್ಲಿರುತ್ತೆ, ಬಿಗಿರುತ್ತೆ, ಅಗೇನ್ ಫ್ರಮ್ ಬಿ ಸೈಟ್ ಟು ಎ ಸೈಟ್ ಹೋಗುತ್ತೆ. ಈ ಸೀಕ್ವೆನ್ಸ್ ಏನಾಗುತ್ತೆ, ಕಂಟಿನ್ಯೂಸ್, ಇಟ್ ವಿಲ್ ಬಿ ರಿಪೀಟೆಡ್ ಅಲಾಂಗ್ ದ ಲೆಂತ್ ಆಫ್ ದ ಆಕ್ಸಾನ್. ಓಕೆ, ಆ್ಯಂಡ್ ಕನ್ಸಿಕ್ವೆಂಟ್ಲಿ ದ ಇಂಪಲ್ಸ್ ವಿಲ್ ಬಿ ಕಂಡಕ್ಟೆಡ್. ಓಕೆ, ಆ್ಯಂಡ್ ದೆನ್ ದ ರೈಸ್ ಇನ್ ದ ಸ್ಟಿಮ್ಯುಲಸ್ ಇಂಡ್ಯೂಸ್ಡ್ ಪರ್ಮ್ಯಾಬಿಲಿಟಿ, ಅಂದರೆ ಈಗ ಸೋಡಿಯಂ ಅಯಾನ್ಸ್ ಒಳಗಡೆ ಏನು ಹೋಗುತ್ತಲ್ಲ ಪರ್ಮಿಯಾಬಿಲಿಟಿ, ಸ್ಟಿಮ್ಯುಲಸ್ ಅಪ್ಲೈ ಆದಾಗ ದ axonal membrane will be permeable for the sodium ions. Okay, and it will be extremely short lived ಅಂತ ಹೇಳ್ತೀವಿ. ಜಾಸ್ತಿ ಹೊತ್ತು ಸೋಡಿಯಂ ಅಯಾನ್ಸು ದಟ್ ಈಸ್ ಒಳಗಡೆ ಹೋಗಲಿಕ್ಕೆ ಬಿಡಲ್ಲ. ಇಟ್ ವಿಲ್ ಬಿ ಅ ಶಾರ್ಟ್ ಲಿವ್ಡ್, ಯಾಕಂದರೆ ಸ್ಟಿಮ್ಯುಲಸ್ಸು ವೆರಿ ಶಾರ್ಟ್ ಟೈಮಿಗೆ ಇರುತ್ತೆ. ಓಕೆ, ಆ್ಯಂಡ್ ಅದರ ನೆಕ್ಸ್ಟ್ಲಿ ಇಟ್ ವಿಲ್ ಬಿ ಕ್ವಿಕ್ಲಿ ಫಾಲೋಡ್ ಬೈ ದ ರೈಸ್ ಇನ್ ದ ಪರ್ಮಿಯಾಬಿಲಿಟಿ ಟು ದ ಪೊಟ್ಯಾಷಿಯಂ ಅಯಾನ್ಸ್. ಓಕೆ, ಸ್ವಲ್ಪ ಟೈಮ್ಗೆ ಸೋಡಿಯಂ ಅಯಾನ್ಸು ಒಳಗಡೆ ಬರುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಅದ್ರ ಹಿಂದೆನೇ ಏನಾಗುತ್ತೆ, ಪೊಟ್ಯಾಷಿಯಂ ಅಯಾನ್ಸ್ ಕೂಡ ಒಳಗಡೆ ಬರುತ್ತೆ. ಓಕೆ, ಆ್ಯಂಡ್ ವಿದಿನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ಓಕೆ, ಮತ್ತೇನಾಗುತ್ತೆ ಅಂದರೆ ಪೊಟ್ಯಾಷಿಯಂ ಅಯಾನ್ diffuses outside the membrane. Okay, within a fraction of the second again potassium ions ಏನಾಗುತ್ತೆ, ಹೊರಗಡೆ ಬರುತ್ತೆ and restores the resting potential of the membrane at the site of the excitation. ಈಗ sodium ions ಒಳಗಡೆ ಬಂತು and it will be after some time it will be impermeable to the sodium ions and it will be permeable to the potassium ions. Okay, and after some time what happens, again the potassium ions they diffuses outside. Okay, ಮತ್ತೆ ಹೊರಗಡೆ ಹೋಗುತ್ತೆ, ಯಾಕಂತಂದ್ರೆ that is concentration gradient ಅನ್ನ maintain ಮಾಡಲಿಕ್ಕೆ. Okay, so and next the last point, the fiber becomes once more responsive to the further stimulation. Okay, next ಏನಾಗುತ್ತೆ ಅಂದ್ರೆ ಅಗೇನ್ ಇನ್ನೊಂದು ಸ್ಟಿಮ್ಯುಲಸ್ ಏನಾದರೂ ಬಂತಂದ್ರೆ ಈ ಹೋಲ್ ಸ್ಟೆಪ್ ರಿಪೀಟ್ ಆಗ್ತಾ ಹೋಗುತ್ತೆ. Okay, this is how the generation or the conduction of the nerve impulses will be done. Okay, ಈ diagram, from this diagram it will be clearly understood how the generation and the conduction of the nerve impulses will be done. Okay, outer polarized anta ಏನು ಅದಕ್ಕೆ ಕರೀತೀವಿ, outer surface positively charged ಇರುತ್ತೆ, inner surface negatively charged ಇರುತ್ತೆ. Okay, this was all about the generation and the conduction of the nerve impulse. Okay, I hope you all have understood about the generation and the conduction of the nerve impulse. ಈ ಥರ A ಸೈಟು B ಸೈಟು ಒಂದೇ ಪಾಯಿಂಟ್ನಲ್ಲಿ ಇರಲ್ಲ, ಥ್ರೂ ಔಟ್ ದ ಆಕ್ಸಾನ್ ಈ ಥರ ಎ ಸೈಟ್ ಮತ್ತು ಬಿ ಸೈಟ್ ಇರುತ್ತೆ, ವೇರ್ ದ ಹೋಲ್ ಪ್ರೊಸೆಸ್ ನಾ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ಇಂಪಲ್ಸ್ ಅದು ಎಲ್ಲ ಕಡೆ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ದ ಇಂಪಲ್ಸಸ್. ಹೆಂಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಈಗ ನರ್ವ್ ಇಂಪಲ್ಸ್ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ನ್ಯೂರಾನ್ ಟು ದ ಅನದರ್ ನ್ಯೂರಾನ್ through the junctions called synapse ಅಂತ ಹೇಳ್ತೀವಿ. ಓಕೆ, ಸಿನಾಪ್ಸ್ ಅಂದರೆ ಇಟ್ ಈಸ್ ಅ ಗ್ಯಾಪ್ ಬಿಟ್ವೀನ್ ಒನ್ ನ್ಯೂರಾನ್ ಆ್ಯಂಡ್ ದ ಅನದರ್ ನ್ಯೂರಾನ್ ಅಂತ ನಾವು ಹೇಳ್ತೀವಿ. ಅದ್ರ ಥ್ರೂ ಏನಾಗುತ್ತೆ, ನರ್ವ್ ಇಂಪಲ್ಸಸ್ಸು ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಆ್ಯಂಡ್ ವಾಟ್ ಅ ಸಿನಾಪ್ಸ್ ಈಸ್ ಮೇಡ್ ಅಪ್ ಆಫ್. ಓಕೆ, ಸಿನಾಪ್ಸ್ ಇಟ್ ಈಸ್ ಫಾರ್ಮ್ಡ್ ಬೈ ಮೆಂಬ್ರೇನ್ಸ್ ಆಫ್ pre-synaptic neuron and a post-synaptic neuron which may or may not be separated by the gap called synaptic cleft ಅಂತ ನಾವು ಹೇಳ್ತೀವಿ. ಓಕೆ, ಈಗ ಸಿನಾಪ್ಸ್ ಹೆಂಗೆ ಫಾರ್ಮೇಷನ್ ಆಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಫಾರ್ಮ್ಡ್ ಬೈ ಟೂ ಮೆಂಬ್ರೇನ್ಸ್. ಫಸ್ಟ್ ಬರೋದಕ್ಕೆ ನಾವು ಪ್ರೀ ಸಿನಾಪ್ಟಿಕ್ ನ್ಯೂರಾನ್ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಮೆಂಬ್ರೇನ್ ಏನಿರುತ್ತಲ್ಲ ಅದನ್ನು ನಾವು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಅಂತ ಕರಿತೀವಿ. ಆ್ಯಂಡ್ ಈ ಎರಡು ನ್ಯೂರಾನ್ಸ್ ಏನಿರುತ್ತಲ್ಲ ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಸೆಪರೇಟೆಡ್ ಬೈ ಅ ಗ್ಯಾಪ್. ಓಕೆ, ಈಗ ಒಂದೊಂದು ನ್ಯೂರಾನ್ನಲ್ಲಿ ಗ್ಯಾಪ್ ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ಒಂದೊಂದರಲ್ಲಿ ಆಬ್ಸೆಂಟ್ ಇರುತ್ತೆ. ಓಕೆ, ಆ್ಯಂಡ್ ಆ ಗ್ಯಾಪನ್ನು ನಾವೇನಂತ ಕರಿತೀವಿ, ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸಿನಾಪ್ಸಸ್ ಅಂತ ನಾವು ಹೇಳ್ಬೋದು. That is, the first one is that is electrical synapse and the second one is the chemical synapse. Okay, first we will be discussing, here you can see. Okay, ಈಗ ನಾನು ಏನು ಹೇಳಿದೆ, synapse ಅಂದರೆ ಏನು, it will be formed, a synapse is formed by the membranes of
ಪ್ರೀ ಸಿನಾಪ್ಟಿಕ್. ಫಸ್ಟ್ ಬರೋದಕ್ಕೆ ನಾವು ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಅಂತ ಕರಿತೀವಿ. ಆಮೇಲೆ ಲಾಸ್ಟಿಗೆ ಏನು ಬರುತ್ತಲ್ಲ ಅದನ್ನು ನಾವು ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಅಂತ ಕರಿತೀವಿ. ಆ್ಯಂಡ್ ಈ ಎರಡೂ ಮೆಂಬ್ರೇನು ಒಂದೊಂದು ಸಲ ಏನಾಗುತ್ತೆ, ಗ್ಯಾಪ್ ಇಂಥ ಫಾರ್ಮೇಷನ್ ಆಗಿರುತ್ತೆ, ಅದನ್ನು ನಾವು ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಕಂಪ್ಲೀಟ್ ಇರೋ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಸಿನಾಪ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಆಕ್ಸಾನ್ ಆ್ಯಂಡ್ ಆಕ್ಸಾನ್ ಟರ್ಮಿನಲ್, and these are the synaptic vesicles and these are the receptors. Okay, and ಇಲ್ಲಿ ಸಣ್ಣ ball like structures ಏನದಲ್ಲ, those are the neurotransmitters. Okay, by seeing this diagram you have understood the definition of the synapse. Synapse ಅನ್ನು ನಾವು ಹೆಂಗೆ ಹೇಳ್ತೀವಿ ಅಂದರೆ, it is formed by the membranes. Okay, it is formed by the membranes of presynaptic membrane and the post-synaptic membrane, which may or may not be separated by the gap, and that gap we can call it as a synaptic cleft. Okay, ಈ ಮೂರು ಸ್ಟ್ರಕ್ಚರ್ಗೆ ಸೇರಿ ನಾವೇನಂತ ಕರಿತೀವಿ, ಸಿನಾಪ್ಸ್ ಅಂತ ಕರಿತೀವಿ. ಓಕೆ, and then first we will be discussing about the electrical impulse. Okay, first we will be discussing about the electrical impulse. There are two types. Okay, that is the first one is the electrical synapses and the second one is the chemical synapses. Okay, ಈಗ ಎಲೆಕ್ಟ್ರಿಕಲ್ ಸಿನಾಪ್ಸಸ್ನಲ್ಲಿ ಏನಾಗುತ್ತೆ ಅಂದರೆ, ದ ಮೆಂಬ್ರೇನ್ಸ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಸಿನಾಪ್ಟಿಕ್, ಅಂದರೆ ಇದು ಎರಡು ಏನಿರುತ್ತಲ್ಲ, ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಆ್ಯಂಡ್ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ಅದು ಎರಡು ಬಹಳ ಕ್ಲೋಸ್ ಆಗಿರುತ್ತೆ ಅಂತ ಅವರು ಹೇಳ್ತಾರೆ. ದೇ ವಿಲ್ ಬಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಓಕೆ, ಆ್ಯಂಡ್ ದೆನ್ here the electrical current can flow directly from one neuron into another across the synapse. ಇಲ್ಲಿ ಏನಾಗುತ್ತೆ, ಈಗ ಇಂಪಲ್ಸಸ್ ಆಕ್ಸಾನ್ ಅಂತ ಬಂತಂದ್ರೆ it can transfer from these two membranes. Okay, electrical current can be flown directly from one neuron into another across the synapse. ಡೈರೆಕ್ಟ್ ಆಗಿ ಫ್ಲೋ ಆಗುತ್ತೆ. ಓಕೆ, and then ಟ್ರಾನ್ಸ್ಮಿಷನ್ ಆಫ್ ಆನ್ ಇಂಪಲ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕಲ್ ಸಿನಾಪ್ಸ್. ಓಕೆ, ಈಗ ಏನು ಇಂಪಲ್ಸ್ ಟ್ರಾನ್ಸ್ಮಿಟ್ ಆಗುತ್ತಲ್ಲ ಎಲೆಕ್ಟ್ರಿಕಲ್ ಸಿನಾಪ್ಸ್, it will be very similar to the impulse conduction along a single axon. Okay, ಈಗ ಸಿಂಗಲ್ ಆಕ್ಸಾನ್ ನಲ್ಲಿ ನಾರ್ಮಲ್ ಆಗಿ ಹೆಂಗೆ ಇಂಪಲ್ಸ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಇನ್ ದ ಸೇಮ್ ವೇ ಕೂಡ ಎಲೆಕ್ಟ್ರಿಕಲ್ ಸಿನಾಪ್ಸ್ ನಲ್ಲೂ ಆಗುತ್ತೆ. ಇಟ್ ವಿಲ್ ಬಿ ಸಿಮಿಲರ್. ಸಿಂಗಲ್ ಆಕ್ಸಾನ್ ಅಂಡ್ ದ ಟ್ರಾನ್ಸ್ಮಿಷನ್ ಆಫ್ ದ ಇಂಪಲ್ಸ್ ಇನ್ ದ ಎಲೆಕ್ಟ್ರಿಕಲ್ ಸಿನಾಪ್ಸ್ ವಿಲ್ ಬಿ ವೆರಿ ಸಿಮಿಲರ್ ಅಂತ ಅವರು ಹೇಳ್ತಾರೆ. ಓಕೆ, ಅಂಡ್ ಈ ಇಂಪಲ್ಸ್ ಟ್ರಾನ್ಸ್ಮಿಷನ್ ಏನಿರುತ್ತಲ್ಲ ಎಲೆಕ್ಟ್ರಿಕಲ್ ಇಂಪಲ್ಸ್ನಲ್ಲಿ, ಇಟ್ ವಿಲ್ ಬಿ ಫಾಸ್ಟರ್ ವೆನ್ ಕಂಪೇರ್ಡ್ ಟು ದ ಕೆಮಿಕಲ್ ಸಿನಾಪ್ಸ್. ಓಕೆ, ಈಗ ಎಲೆಕ್ಟ್ರಿಕಲ್ ಸಿನಾಪ್ಸ್ ಮತ್ತೆ ಕೆಮಿಕಲ್ ಸಿನಾಪ್ಸ್ ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇಂಪಲ್ಸ್ ಟ್ರಾನ್ಸ್ಮಿಷನ್ ಎಲ್ಲಿ ಫಾಸ್ಟರ್ ಆಗುತ್ತೆ, ಇಟ್ ವಿಲ್ ಬಿ ಫಾಸ್ಟರ್ ಇನ್ ದ ಎಲೆಕ್ಟ್ರಿಕಲ್ ಸಿನಾಪ್ಸ್. ಓಕೆ, and these type of electrical synapse they are rare in our system ಅಂತ ಹೇಳ್ತಾರೆ. ಓಕೆ, mostly these are not present ಅಂತ ಹೇಳ್ಬೋದು, ಅಥವಾ ಪ್ರೆಸೆಂಟ್ ಇದ್ರು they are very rare. Okay, these are very rare. Electrical synapses are very rare in our system ಅಂತ ನಾವು ಹೇಳ್ತೀವಿ. Okay, and the second type of the synapse is the chemical synapse. Okay, ಕೆಮಿಕಲ್ ಸಿನಾಪ್ಸ್ ನಲ್ಲಿ ಏನಿರುತ್ತೆ, ದ ಮೆಂಬ್ರೇನ್ಸ್ ಆಫ್ ದ ಪ್ರೀ ಅಂಡ್ ದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಸ್ ಏನಿರುತ್ತಲ್ಲ, ದೋಸ್ ವಿಲ್ ಬಿ ಸೆಪರೇಟೆಡ್ ಬೈ ದ ಫ್ಲೂಯಿಡ್ ಸ್ಪೇಸ್ ಕಾಲ್ಡ್ ಆಸ್ ದ ಸಿನಾಪ್ಟಿಕ್ ಕ್ಲೆಫ್ಟ್. ಓಕೆ, ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಿಕಲ್ ಅಂಡ್ ದ ಕೆಮಿಕಲ್ ಸಿನಾಪ್ಸ್ ಏನು, ದಟ್ ಈಸ್, ಈಗ ಎಲೆಕ್ಟ್ರಿಕಲ್ ಸಿನಾಪ್ಸ್ ನಲ್ಲಿ ಏನಿರುತ್ತೆ, ಫ್ಲೂಯಿಡ್ ಸಿನಾಪ್ಟಿಕ್ ಕ್ಲೆಫ್ಟ್ ಪ್ರೆಸೆಂಟ್ ಇರಲ್ಲ, ಬಿಕಾಸ್ ಪ್ರೀ ಅಂಡ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ಸ್ ಏನಿರುತ್ತಲ್ಲ, ದೋಸ್ ವಿಲ್ ಬಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಬಟ್ ಇನ್ ಕೇಸ್ ಆಫ್ ದ ಕೆಮಿಕಲ್ ಸಿನಾಪ್ಸ್ ನಲ್ಲಿ ಏನಾಗುತ್ತೆ, ಅಲ್ಲಿ ದೇರ್ ವಿಲ್ ಬಿ ಅ ಸ್ಪೇಸ್ ಬಿಟ್ವೀನ್ ದ ಪ್ರೀ ಅಂಡ್ ದ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಸ್. ಓಕೆ, ಅಂಡ್ ದೆನ್ in the chemical synapse what happens, ಅಲ್ಲಿ ಗ್ಯಾಪ್ ಪ್ರೆಸೆಂಟ್ ಇರೋದ್ರಿಂದ ಅಲ್ಲಿ ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಅಂಡ್ ಆ ಕೆಮಿಕಲ್ಸ್ಗೆ ನಾವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಮಿಷನ್ ಆಫ್ ದ ಇಂಪಲ್ಸಸ್. ಓಕೆ, ಅಂಡ್ ಈ ಆಕ್ಸಾನ್ ಟರ್ಮಿನಲ್ಸ್ ಏನಿರುತ್ತಲ್ಲ, ಹಿಯರ್ ಯು ಕ್ಯಾನ್ ಸಿ ವೇಟ್ ಆಕ್ಸಾನ್ ಟರ್ಮಿನಲ್, ಇಲ್ಲಿ ಏನಿರುತ್ತೆ, ಸೆವ್ರಲ್ ವೆಸಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಅಟ್ ದಿಸ್ ರೀಜನ್ ಆಕ್ಸಾನ್ ಟರ್ಮಿನಲ್ ಏನಿರುತ್ತಲ್ಲ, ಅಲ್ಲಿ ಏನಾಗುತ್ತೆ, ದಟ್ ಈಸ್ ವೇಟ್ ಆಕ್ಸಾನ್ ಟರ್ಮಿನಲ್ ನಲ್ಲಿ ಏನಿರುತ್ತೆ, ಇಟ್ ಕಂಟೈನ್ಸ್ ಸೆವ್ರಲ್ ವೆಸಿಕಲ್ಸ್ filled with the neurotransmitters. Here you can see there are several vesicles. ಅದರ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆ ಯೆಲ್ಲೋ ಕಲರ್ಡ್ ಬಾಲ್ ಲೈಕ್ ಸ್ಟ್ರಕ್ಚರ್ಸ್ ನೀವೇನು ನೋಡ್ತಿದ್ದೀರಲ್ಲ, ದೋಸ್ ಆರ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಅಟ್ ದ ಆಕ್ಸಾನ್ ಟರ್ಮಿನಲ್ಲು ಸೆವೆರಲ್ ಸಿನಾಪ್ಟಿಕ್ ವೆಸಿಕಲ್ಸ್ ಪ್ರೆಸೆಂಟ್ ಇರುತ್ತೆ, ಆ್ಯಂಡ್ ಆ ವೆಸಿಕಲ್ಸ್ನಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸು ಪ್ರೆಸೆಂಟ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್
Axon terminals, as I said, they contain the vesicles which are filled with the neurotransmitters. Okay, this is about the chemical synapse. Okay, ಈಗ ಏನಾಗುತ್ತೆ, ಯಾವಾಗ ಇಂಪಲ್ಸ್ ಅರೈವ್ ಆಗುತ್ತಲ್ಲ ಆಕ್ಸಾನ್ ಟರ್ಮಿನಲ್ ನಲ್ಲಿ, ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಲೀಡ್ಸ್, ಯಾವಾಗ ಇಂಪಲ್ಸಸ್ ಆಕ್ಸಾನ್ ಟರ್ಮಿನಲ್ ಹತ್ರ ಬರುತ್ತಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಆ ಸಿನಾಪ್ಟಿಕ್ ವೆಸಿಕಲ್ಸ್ ಏನಿರುತ್ತಲ್ಲ ಅದೇನಾಗುತ್ತೆ ಮೆಂಬ್ರೇನ್ ಟುವರ್ಡ್ಸ್ ಮೂವ್ಮೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಆ ಮೆಂಬ್ರೇನ್ ಟುವರ್ಡ್ಸ್ ಮೂವ್ ಆದಮೇಲೆ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದಮೇಲೆ ಇಟ್ ರಿಲೀಸಸ್ ದೇರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇನ್ ಟು ದ ಸಿನಾಪ್ಟಿಕ್ ಕ್ಲೆಫ್ಟ್. ಓಕೆ, ಸೊ ಈಗ ಈ ಆಕ್ಸಾನ್ ಟರ್ಮಿನಲ್ನಲ್ಲಿ ಇಂಪಲ್ಸಸ್ ಬಂದಾಗ ಏನಾಗುತ್ತೆ ಅಂದ್ರೆ ಅವಾಗ ಏನಾಗುತ್ತೆ, ಈ ಸಿನಾಪ್ಟಿಕ್ ವೆಸಿಕಲ್ಸ್ ದೇ ಸ್ಟಾರ್ಟ್ ಟು ಮೂವ್ ಅಟ್ ದ ಪ್ಲಾಸ್ಮಾ ಮೆಂಬ್ರೇನ್, ನಿಯರ್ ದ ಮೆಂಬ್ರೇನ್ ಆಗುತ್ತೆ. ನಿಯರ್ ಮೆಂಬ್ರೇನ್ ಬಂದು ದೇ ರಿಲೀಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇನ್ ದ ಸಿನಾಪ್ಟಿಕ್ ಕ್ಲೆಫ್ಟ್. ಓಕೆ, ದಿಸ್ ಈಸ್ ದ, ಈ ಗ್ಯಾಪ್ ಏನಿರುತ್ತಲ್ಲ ಅದನ್ನು ನಾವು ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೀವಿ. ಯಾವಾಗ ಇಂಪಲ್ಸಸ್ ಜನರೇಟ್ ಆಗುತ್ತಲ್ಲ ಆಕ್ಸಾನ್ ಟರ್ಮಿನಲ್ನಲ್ಲಿ ಇಲ್ಲಿ, ಆವಾಗ ಏನಾಗುತ್ತೆ, ಈ ಸಿನಾಪ್ಟಿಕ್ ವೆಸಿಕಲ್ಸು ಈ ಮೆಂಬ್ರೇನ್ ಹತ್ರ ಬರುತ್ತೆ. ಹತ್ರ ಬಂದು ಏನು ಮಾಡುತ್ತೆ, ಈ ನ್ಯೂರೋ ಟ್ರಾನ್ಸ್ಮಿಟರ್ಸನ್ನು ಈ ಸಿನಾಪ್ಟಿಕ್ ಕ್ಲೆಫ್ಟ್ನಲ್ಲಿ ರಿಲೀಸ್ ಮಾಡುತ್ತೆ. ಓಕೆ, ಆ್ಯಂಡ್ ದೆನ್ ರಿಲೀಸ್ಡ್ ನ್ಯೂರೋಟ್ರಾನ್ಸ್ಮಿಟರ್ಸ್ ಏನಾಗುತ್ತಲ್ಲ, ದಿ ಬೈಂಡ್ ಟು ದ ಸ್ಪೆಸಿಫಿಕ್ ರಿಸೆಪ್ಟಾರ್ಸ್ ಪ್ರೆಸೆಂಟ್ ಆನ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ಸ್. ಓಕೆ, ಈಗ ಇಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನು ಮಾಡುತ್ತೆ, ಅದು ಬಂದು ಎಲ್ಲಿ ಬೈಂಡ್ ಆಗುತ್ತೆ, ಈ ಥರ ರಿಸೆಪ್ಟರ್, ಸ್ಪೆಸಿಫಿಕ್ ರಿಸೆಪ್ಟರ್ ಸೆಲ್ಸ್ ಮೇಲೆ ಅದು ಏನು ಬೈಂಡ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ the next is this binding opens ion channels allowing the entry of the ions which can generate a new potential in the post synaptic neuron. Okay, ಆಮೇಲೆ ಏನಾಗುತ್ತೆ, ಈ ಥರ ಪರ್ಟಿಕ್ಯುಲರ್ ರಿಸೆಪ್ಟರ್ಸ್ಗೆ ಬೈಂಡ್ ಆದಾಗ ಅದು ಓಪನ್ ಆಗುತ್ತೆ ಆ್ಯಂಡ್ ಸೆವೆರಲ್ ಅಯಾನ್ಸ್ ಇಂದು ಒಳಗಡೆ ಮೂವ್ಮೆಂಟ್ ಆಗಲಿಕ್ಕೆ ಹೊರಗಡೆ ಮೂವ್ಮೆಂಟ್ ಆಗಲಿಕ್ಕೆ ಅಲೌ ಮಾಡುತ್ತೆ. ಸೊ ದ್ಯಾಟ್ ದ ನ್ಯೂ ಪೊಟೆನ್ಷಿಯಲ್ ವಿಲ್ ಬಿ ಜನರೇಟೆಡ್ ಅಟ್ ದ post synaptic membrane. Okay, and ಆ ನ್ಯೂ ಪೊಟೆನ್ಷಿಯಲ್ ಏನು ಡೆವಲಪ್ ಆಗಿರುತ್ತಲ್ಲ ಇಟ್ ಮೇ ಬಿ ಎಕ್ಸೈಟೇಟರಿ ಆರ್ ಇನ್ಹಿಬಿಟರಿ, ಅಂದರೆ ಅದು ಆ ಪೊಟೆನ್ಷಿಯಲ್ ಅಲಾವು ಮಾಡ್ಬೋದು ಅಥವಾ ಇನ್ಹಿಬಿಟು ಮಾಡ್ಬೋದು, ಅಂದರೆ ಸ್ಟಾಪು ಮಾಡ್ಬೋದು. ಓಕೆ, ಫರ್ದರ್ ಪ್ರೊಸೆಸನ್ನು. ಓಕೆ, ಆ ನ್ಯೂ ಪೊಟೆನ್ಷಿಯಲ್ ಡೆವಲಪ್ ಆಗಿರೋದು ಏನು ಮಾಡುತ್ತೆ, ಇಟ್ ಕ್ಯಾನ್ ಈದರ್ allowing several ions to move out or in, or it can stop the movement of the ions. Okay, depending upon the ions. Okay, this was all about the generation and the conduction of the nerve impulse and the transmission of the nerve impulse. Okay, I hope you have understood everything that is about the generation and the conduction of the nerve impulse and the transmission of the impulse. Okay, rest of the part I'll be discussing in the next class. Okay, thank you.